ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಚ್ಚು ಗೌಡ ಟಾಕ್ಸ್. ಏನಿವತ್ತು ಮನೇಲೇ ವಿಡಿಯೋ ಮಾಡ್ತಾ ಇರೋದು ಅಂತ ಅಂದರೆ, ಆ್ಯಕ್ಚುಲಿ ಇವತ್ತು ನಮ್ಮ ಹುಡುಗಿ ಬರ್ಡೇ, ಅಂದರೆ ನಮ್ಮ ವೈಫ್ ಬರ್ಡೇ. ಸೊ ಇವತ್ತು ನಾನು ಪ್ಲ್ಯಾನ್ ಮಾಡಿರೋದು ಏನಂದರೆ, ಸುಮಾರು ಒಂದು 2 ಇಯರ್ಸಿಂದ ಸಮ್ ಆಫ್ ಅಮೌಂಟ್ನ ನಾನು ಸೇವಿಂಗ್ಸ್ ಇಟ್ಟಿದ್ದೆ. ಅಂದರೆ ಲೈಕ್ ಉಂಡಿ ಮಾಡಿ ಅದರಲ್ಲಿ ಆ ಉಂಡಿ ಒಳಗಡೆ ಇಡ್ತಾ ಬಂದಿದೆ. ಸೊ ಅದನ್ನು ಇವತ್ತು ಓಪನ್ ಮಾಡಿ ಎಷ್ಟಿದೆ ಅಮೌಂಟು ಅಂತ ಕೌಂಟ್ ಮಾಡಿ ಅವಳಿಗೆ ಸರ್ಪ್ರೈಸಾಗಿ ಏನಾದರೂ ಕೊಡೋಣ ಅಂತ. ಬಿಕಾಸ್ ಸರ್ಪ್ರೈಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ನಾ ಇಷ್ಟು ದಿನ ಯಾವ ಸರ್ಪ್ರೈಸು ಕೊಟ್ಟಿಲ್ಲ ಅಂತ. ಮದುವೆಗೆ ಆಗಲೇ 2 ಇಯರ್ಸ್ ಆಗೋಯ್ತು, ಏನೂ ನಾನು ಕಾಸ್ಟ್ಲಿ ಅಂತ ಅನ್ನೋದು ಏನೂ ಕೊಡಿಸಿಲ್ಲ. ಸೊ ಇದು 2023, ಇದು 2023 ಆ್ಯಂಡ್ 2022, ಆಲ್ಮೋಸ್ಟು 2022 ಮಧ್ಯದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಬರ್ಡೇಗೆ ಅಂತ ಏನು ಬರ್ಡೇಗೆ ಅಂತ ಏನು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ, ಒಂದು ಸೇವಿಂಗ್ಸ್ ಅಂತ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಇವತ್ತಿನ ದಿನಕ್ಕೆ ಅದು ಯೂಸ್ ಆಗ್ತಾಯಿದೆ. ಐ ಥಿಂಕ್ ಶಿ ವಿಲ್ ಬಿ ವೆರಿ ಹ್ಯಾಪಿ, ಸಖತ್ ಖುಷಿ ಪಡ್ತಾಳೆ. ಇದುವರೆಗೂ ನಾನು ಸರ್ಪ್ರೈಸ್ ಅಂತ ಏನೂ ಮಾಡಿಲ್ಲ, ಏನೇ ಇದ್ರೂ ಕರ್ಕೊಂಡೋಗಿ ಕೊಡಿಸ್ತೀನಿ ಈ ಥರ. ಸೊ ನೋಡೋಣ. ಇಷ್ಟಿದೆ ಆ್ಯಕ್ಚುಲಿ, ಎಲ್ಲ 100s 500s ಎಲ್ಲ ನೋಟು ಹಾಕಿದೆ. ಸೊ ಖಾಲಿ ಇನ್ನು ಇಷ್ಟು ಒಂದೇ ಸಲ ನೋಡ್ತಾ ಇದ್ದರೆ ನನಗೆ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ನೋಡಿ, ಎಲ್ಲ ಫೋಲ್ಡ್ ಮಾಡಿ ಇಕ್ಕಿದೆ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಫೋಲ್ಡ್ ಮಾಡಿದೆ. ನಾನು ಇದನ್ನು ಸೇವಿಂಗ್ಸ್ ಎಲ್ಲ ಮಾಡಿರೋದು ಕೂಡ ಅವಳಿಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನಮ್ಮದು ಇದಿದೆಯಲ್ಲ, ಏನದು ರೂಮಲ್ಲಿ ಕಬೋರ್ಡ್ ಇರುತ್ತಲ್ಲ, ಆ ಕಬೋರ್ಡ್ ಒಳಗಡೆ ಇಡ್ತಾಯಿದ್ದೆ ಎರಡು ಉಂಡಿನ. ಸೊ ಅದಕ್ಕೆ ಅದು ಒಂದಿನೂ ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅವಾಗವಾಗ 500 200 300 1000 ಈ ಥರ ಯಾವಾಗ ಇರ್ತಾಯಿತ್ತು ಅದನ್ನೆಲ್ಲ ಇಟ್ಟಿರೋದು 2 ವರ್ಷ. ಸೊ ನೋಡೋಣ ಇದರಲ್ಲಿ ಎಷ್ಟಿದೆ ಏನಂತ. ಸೊ ನನ್ನ ಪ್ರಕಾರ 23ಯಲ್ಲೇ ಜಾಸ್ತಿ ಇರುತ್ತೆ, ಬಿಕಾಸ್ 22ಅಲ್ಲಿ ಅಷ್ಟೊಂದು ಇರಲ್ಲ. ಬಿಕಾಸ್ ನಾನು 22 ಒಂದು 8 ಮಂತ್ಸ್ ಏನೋ ಅಷ್ಟೇ, 7 to 8 ಮಂತ್ಸ್ ಅಷ್ಟೇ ಹಾಕಿರೋದು. ಇದನ್ನೆಲ್ಲ ಜೋಡಿಸೋದೇ ಇರೋದು, ಜೋಡಿಸ್ಕೊಂಡು ತಗೊಂಡೋಗ್ಬೇಕು, ತುಂಬ ಹೊತ್ತಾಗುತ್ತೆ. ಸೊ ಇದನ್ನೆಲ್ಲ ಜೋಡಿಸಿ ಎಲ್ಲ ಒಂದು ಕಡೆ ಮಾಡಿಕೊಂಡು ನಾನು ಹೊರಟಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೌಂಟ್ ಮಾಡಬೇಕು, ಇನ್ನೂ ಕೌಂಟ್ ಮಾಡಿಲ್ಲ. ಸೊ ಮತ್ತೆ ಸಿಗ್ತೀನಿ. ಸೊ ರೆಡಿ ಮಾಡ್ಕೊಂಡು ಇವಾಗ ಏನು ತೊಗೋತಾ ಇದ್ದೀನಿ ಅನ್ನೋದು ನಿಮಗೂ ಸರ್ಪ್ರೈಸು, ಲಾಸ್ಟಿಗೆ ಗೊತ್ತಾಗೋದು. ಸೊ ಕೊನೆವರೆಗೂ ವಿಡಿಯೋ ನೋಡಿ, ಡೋಂಟ್ ಸ್ಕಿಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಕೇಳಿರೋದು. ಸೊ ಅದಕ್ಕೆ ಇದನ್ನೇ ರೆಡಿ ಮಾಡಿಸ್ತಾ ಇದ್ದೀನಿ. ಯಾವ ಡಿಸೈನು ಏನು, ಅದು ಯಾವ ಥರ ಇದೆ, ಎಷ್ಟಾಯಿತು ಅದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ ನೀವು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬಿಕಾಸ್ ತುಂಬ ಚೆನ್ನಾಗಿದೆ ಗಿಫ್ಟು, ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತೆ. ಅದು ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ತೊಗೊಂಡು ಇವಾಗ ಅದನ್ನು ಪ್ಯಾಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಸೊ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿ ವಿಡಿಯೋನ ಮರೀದಂಗೆ, ಏಕೆಂದರೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅದು ನಾನಂತೂ ಈಗರ್ಲಿ ವೆಯ್ಟಿಂಗ್ ಅದಕ್ಕೆ. ನೋಡೋಣ ಹೆಂಗಿರುತ್ತೆ ಅಂತ. ಹೇ ಗೈಸ್, ವೆಲ್ಕಮ್ ಅಗೇನ್. ಸೊ ಇದು ಡೆಕೋರೇಷನ್ನು ಆ್ಯಕ್ಚುಲಿ ನನ್ನ ಕೈಯಿಂದನೇ ಮಾಡೋಣ ಅಂತ ನಾನು ತರಿಸಿದ್ದೀನಿ ಎಲ್ಲ ಐಟಮು. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಇದು ಒಂದು ಬಲೂನ್ ಗ್ಲೋ ಅಂತಿದ್ದು, ನಮ್ಮ ತಾಯಣೆ ಗೊತ್ತಿಲ್ಲ ಏನಂತ.
ಓಕೆ, ಈ ಥರ ಎಲ್ಲ ಮಾಡೇ ಇಲ್ಲ ಗುರು. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಕಂಗ್ರಾಚುಲೇಷನ್. ಒಂದು 50 ರೂಪೀಸ್ ಕ್ಯಾಶ್ ಬ್ಯಾಕ್. 50 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತೆ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಇದು ಒಂದು ಡೆಕೋರೇಷನ್, ಇದು ಒಂದು ಬಿಡ್ಲು, ಇದೆಲ್ಲ ಇರಲಿ. ಎಲ್ಲ ಪ್ರಾಡಕ್ಟ್ಸ್ನು ಓಪನ್ ಮಾಡಿ ಸೊ ಅದೆಲ್ಲ ಎತ್ತಿಕೊಂಡು ಇವಾಗ ನಾನೇ ನನ್ನ ಕೈಯಾರ ಅದನ್ನೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಬರಬೇಕಿತ್ತು, ಅಲ್ಲಿ ಶಾಪ್ಸಲ್ಲೆಲ್ಲ ಲೇಟ್ ಆಯಿತು, ತುಂಬ ರಶ್ ಇತ್ತು. ಸೊ ಅದರಿಂದ ಇವಾಗ ನನ್ನ ಫ್ರೆಂಡ್ಸ್ ಒಂದು 3-4 ಜನ ಬಂದರು. ಸೊ ಅವಳನ್ನ ಅವ್ರ ಅಮ್ಮ ಮನೆಗೆ ಬಿಟ್ಟು ಸೊ ಇವಾಗ ಎಲ್ಲ ರೆಡಿ ಮಾಡಿ ಎಲ್ಲ ಆಮೇಲೆ ಫೋನ್ ಮಾಡಿ ಅವಳನ್ನ ಕರ್ಕೊಂಡು ಬಂದು ಸರ್ಪ್ರೈಸ್ ಮಾಡೋಣ ಆ್ಯಂಡ್ ವಿತ್ ಡೆಕೋರೇಷನ್ ಅಂತ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ. ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಾ ಇರೋದು, ಲೈಫಲ್ಲೇ ಇದೆಲ್ಲ ಎಕ್ಸ್ಪೀರಿಯೆನ್ಸೇ ಇಲ್ಲ. ಆ ಥರ ಹುಡುಗರು ಅಲ್ಲ ನಾವು, ಸರ್ಪ್ರೈಸ್ ಎಲ್ಲ ಕೊಟ್ಟೇ ಇಲ್ಲ ಇವತ್ತವರೆಗೂ. ಇದೇ ಫಸ್ಟ್ ಟೈಮ್ ನಾನು ಸರ್ಪ್ರೈಸ್ ಅಂತ ಕೊಡ್ತಾ ಇರೋದು. ಸೊ ಇದ್ರ ಜೊತೆಗೆ ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಎಷ್ಟು ಖುಷಿ ಆಗ್ತಾಳೆ, ಅದಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ನಾನು. ಎಲ್ಲ ಫಸ್ಟ್ ಅಲ್ವಾ, ಸೊ ಏನೋ ಒಂಥರ ಖುಷಿ. ಇದು ಇಷ್ಟು ದಿನ ಬರೀ ಸರ್ಪ್ರೈಸು ತೊಗೋತಾ ಇದ್ದೆ, ಅವಳೇ ಕೊಡೋಳು ಸರ್ಪ್ರೈಸ್ ಯಾವಾಗಲೂ. ನಾನು ತಗೊಳ್ಳೋದು, ಅದಾದಮೇಲೆ ನೀನೇನು ಸರ್ಪ್ರೈಸ್ ಕೊಡೋಲ್ಲ, ಹಂಗೆ ಈ ನಾರ್ಮಲ್ ಕಾನ್ವರ್ಸೇಷನು, ಕಂಪ್ಲೇಂಟ್ಸು. ಇವಾಗ ನಾವೂ ಏನು ಕಮ್ಮಿ ಇಲ್ಲ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನೇನು ಅಂಥ ರೇಂಜಿಗೆ ಡೆಕೋರೇಷನ್ ಮಾಡಿಲ್ಲ. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಯಾವ ಥರ ಆಗುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಬಲೂನ್ದು ಡೆಕೋರೇಷನ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಕ್ರಿಯೇಟ್ ಮಾಡಿ ಸೊ ಹ್ಯಾಪಿ ಬರ್ಡೇ ಅಂತ ಒಂದು ಬ್ಯಾನರ್ ಬರುತ್ತೆ, ಅದೊಂದು ಹಾಕ್ಬಿಟ್ಟು ಸೊ ಕೇಕ್ ಕಟ್ಟಿಂಗ್ ಮಾಡಿ ಅವಳಿಗೆ ಸರ್ಪ್ರೈಸ್ ಮಾಡಿ. ನಂದು ಫೋಕಸ್ ಇರೋದೇ ಏನು ನಾನು ತಂದಿದ್ದೀನಿ, ಅದು ಅವಳಿಗೆ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಏನೇ ಮಾಡಿದ್ರು ಒಂದು ಪೇಪರ್ ಕೊಟ್ರು ಅವಳು ಖುಷಿಯಾಗಿ ತೊಗೋತಾಳೆ. ಖಾಲಿ ಪೇಪರ್ ಅಲ್ಲ, ಏನಾರು ಬರೆದ್ಬಿಟ್ಟು ಕೊಡಬೇಕು, ಅವಾಗ ಮಾತ್ರ ತೊಗೊಳ್ಳೋದು. ಸುಮ್ಮನೆ ಖಾಲಿ ಪೇಪರ್ ಕೊಟ್ಟರೆ ಅದಕ್ಕೂ ಬೈಸ್ಕೊಬೇಕು. ಆಲ್ಮೋಸ್ಟ್ ಯಾವಾಗಲೂ ಬೈಸ್ಕೊತಾ ಇರ್ತೀನಿ, ನೀನು ಅದು ಮಾಡಲ್ಲ, ಇದು ಮಾಡಲ್ಲ, ಸರ್ಪ್ರೈಸ್ ಕೊಡಲ್ಲ, ಅಲ್ಲಿ ಕರ್ಕೊಂಡೋಗಲ್ಲ, ಇಲ್ಲಿ ಕರ್ಕೊಂಡೋಗಲ್ಲ. ಅಯ್ಯೋ ಕೇಳಿ ವೈಟ್ ಫಾರೆಸ್ಟ್ ಚೆನ್ನಾಗಿರಲ್ಲ. ಅದು ಓಪನ್ ಮಾಡಾಯ್ತು ನೋಡೋಣ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಏನಿದು? ಏನಿಲ್ಲ, ಖಾಲಿ ಬಾಕ್ಸ್ ಅಷ್ಟೇ ಬಿಡು. ಕೊಡಿಲಿ ಏನೋ ಖಾಲಿ ಬಾಕ್ಸ್ ಬಸ್ ಇದು ಓಪನ್ ತಿನ್ಸ್ಲಿಲ್ಲ ಅವಾಗ್ಲೇ. ಓ ಗಿಫ್ಟ್ ಕೊಟ್ಟಿರೋಣ, ಕೇಕು ಇಲ್ಲ, ಕೈಯೇನು ಇಲ್ಲ, ಇಷ್ಟೇ ಬೆಲೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಪಿಜ್ಜಾ 2 ಪೀಸ್ ಇಪ್ಪರು ಅಷ್ಟೇ. ಮೇಕಪ್ ಕಿಟ್ಟು ಹೇಳೇ ಬಿಟ್ಟಲ್ಲ ನೀನು. ಸರಿ ಬಿಡಕತ್ತ ಹೇಳ್ಬಿಡಿ. ಅವು ಸಮಥಿಂಗ್ ಎಕ್ಸ್ಪೆನ್ಸಿವ್ ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ತಗ್ಬಿಟ್ಟು ಹೇಳಕ್ ನೀವೇ ಬೇಕಾ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಆಮೇಲೆ ಯಾವ್ದು ಗೊತ್ತಾ ಇಲ್ಲಿ ಆಯ್ತು ಶ್ರೀಕಂಠೇಶ್ವರ ಅಲ್ಲಿ ಮಾರ್ಕೆಟ್ 50 ರೂಪಾಯಿ ಅದಕ್ಕೆ ಬಿಲ್ ಹಾಕೊಳ್ರಿ ಬಾಳಿಗೆ ಇಸ್ಕೊಂಡ್ಬಂದಿರೋದು ಬಾಡಿಗೆ ತಗೊಂಡಿರೋದು ಬೆಳಗ್ಗೆ ನೀನ್ ಸೆಲೆಕ್ಟ್ ಮಾಡಿದ್ದೆ ನಿನ್ ಫೋನಲ್ಲಿ ಇತ್ತು ನೀನ್ ಇನ್ಸ್ಟಾಗ್ರಾಮ್ ಸೇವ್ ಮಾಡಿದ್ದೆ ನೋ ಐಡಿಯಾ ನಿಜ ಅಕ್ಕ ಗೋಲ್ಡ್ ನಿಂಗೆ ಅಷ್ಟೊಂದು ಡೌಟಾ 916 ಆನ್ ಮಾಡ್ತೀನಿ ಬುಕ್ಕರಿ ಕೊಡ್ರಿ 916 ಬ್ರೋ ನಿಮ್ ಗ್ಲಾಸ್ ಹಾಕಿ ಹುಡುಗಿರ್ಗೆ 916 ಆಲ್ ಮಾರ್ಕ್ ಬೇರೆ ತೋರಿಸ್ಬೇಕು ಪ್ರೂವ್ ಮಾಡಕ್ಕೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಅಂದ್ರೂ ನಂಬಲ್ಲ. ಅಂದ್ರೂ ನಂಬಲ್ಲ. ಸೊ ಗೈಸ್ ಇದಾಗಿತ್ತು ಸರ್ಪ್ರೈಸ್ ವಿಡಿಯೋ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೂ. ಅವಳು ನನಗಿಂತ ತುಂಬ ಖುಷಿಪಟ್ಲು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಮಾಡಿದ್ದಕ್ಕೆ ಒಂದು ಒಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡಿದೆ ಅಂತ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವಳು ಇದನ್ನು ಇಸ್ಕೊಂಡು ಕಣ್ಣಲ್ಲಿ ನೀರು ಬೇರೆ ಹಾಕೋದು, ಅದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಳ್ತಾಳೆ ಅಂತ. ಸೊ ಅವಳು ತುಂಬ ಎಮೋಷ್ನಲ್ಲು. ಸೊ ಅವಳನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ ಹೋಗಿ ಸ್ಯಾರಿ ಹಾಕ್ಕೊಂಬಂದು ಅದು ಯಾವ ಥರ ಕಾಣುತ್ತೆ ಜ್ಯುವೆಲ್ರಿ ಅಂತ ತೋರಿಸಿದ್ಲು. ಅದನ್ನ ನೋಡಿ ಇನ್ನೂ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಸೊ ಎಲ್ಲ ಖುಷಿಯಾಗಿಯೇ ಎಂಡ್ ಆಯಿತು. ಸೊ ಇದಾಗಿತ್ತು ಪೂರ್ತಿ ನನ್ನ ಸರ್ಪ್ರೈಸ್ ವ್ಲಾಗು. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಸೊ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.